ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ಸ್ನೇಹಿತರೆ ನೋಡಿ, ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ಸ್ನೇಹಿತರೆ ಇದು 40 ಸೈಜಿನ ಚೆಸ್ಟ್ ಮೆಜರ್ಮೆಂಟ್ ಇದೆ ಬ್ಲೌಸು. ಇದನ್ನು ಇವಾಗ ನಾನು ನಿಮಗೆ 40 ಸೈಜಿಂದು ಯಾವ ರೀತಿ ಬ್ಲೌಸ್ ಕಟ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಇದು ಮೇನ್ ಫ್ಯಾಬ್ರಿಕ್ಕು, ಅದು ಸೀರೆದು. ಹಾಗೆ ನೋಡಿ, ಇದು ಲೈನಿಂಗು. ನಾನು ಲೈನಿಂಗ್ನ ಇವಾಗ ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ, ಇದರಲ್ಲಿ ಯಾವ ರೀತಿ ಬ್ಲೌಸ್ ಕಟ್ ಮಾಡ್ಬೇಕು ಅನ್ನೋದನ್ನು. ಸ್ನೇಹಿತರೆ ನೋಡಿ, ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ, ಇವಾಗ ನಾನು ಹೇಳಿದೆ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 40 ಸೈಜ್ ಇದೆ ಸ್ನೇಹಿತರೆ. ಇದು 40 ಸೈಜು ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ ನೋಡಿ, ಅಳತೆ ಬ್ಲೌಸಲ್ಲಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಬ್ಯಾಕ್ ಸೈಡಿಂದ ಯಾವಾಗಲೂ ನಾವು ಮೆಜರ್ಮೆಂಟ್ ತೊಗೋಬೇಕು, ಲೆಂತನ್ನು ಫ್ರಂಟ್ ಸೈಡಿಂದ ಯಾವಾಗಲೂ ತೊಗೋಬಾರ್ದು ಸ್ನೇಹಿತರೆ. ನೋಡಿ, ಉದ್ದ ಬಂದು 14 ಇಂಚ್ ಇದೆ ನೋಡಿ ಸ್ನೇಹಿತರೆ. ಇದು ಟೋಟಲ್ಲು 14 ಇಂಚು ಉದ್ದ ಇದೆ ಸ್ನೇಹಿತರೆ. ನೋಡಿ, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 14ಕ್ಕೆ 1 ಇಂಚನ್ನು ಆ್ಯಡ್ ಮಾಡಿ ಟೋಟಲ್ 15 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೋಡಿ, 10 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದನ್ನು ನಾವು ಒಂದು 2 ಇಂಚು ಎಕ್ಸ್ಟ್ರಾ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ. 12 ಇಂಚ್ ಹಾಕೊಂಡ್ರೆ ಸಾಕಾಗುತ್ತೆ ಫೋಲ್ಡಿಂಗು. ಇದು ಟೋಟಲ್ 12 ಇಂಚು ಫೋಲ್ಡಿಂಗ್ ಹಾಕೊಂಡಿದ್ದೆ ಸ್ನೇಹಿತರೆ ನಾನು. ಸ್ನೇಹಿತರೆ, ಇವಾಗ ಮೊದಲಿಗೆ ನೋಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸ್ತೀನಿ. ಇವಾಗ ಲೆಂತ್ ಬಂದು ಸ್ನೇಹಿತರೆ 14 ಇಂಚು ಉದ್ದ ಇದೆ. ನಾನು 1 ಇಂಚ್ ಆ್ಯಡ್ ಮಾಡಿ 15 ಇಂಚಿಗೆ ನಾನು ಮಾರ್ಕ್ ಮಾಡ್ತಿದ್ದೀನಿ ನೋಡಿ. 15 ಇಂಚಿಗೆ ಒಂದು ಲೈನ್ ಹಾಕ್ತಿದ್ದೀನಿ. 14 ಇಂಚು ಪ್ಲಸ್ 1 ಇಂಚು 15 ಇಂಚಿಗೆ ಟೋಟಲು ಸ್ನೇಹಿತರೆ. ನೋಡಿ, ಇಲ್ಲಿ ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಳಗಡೆ ಕೂಡ ಅರ್ಧ ಇಂಚು ನೋಡಿ ಫೋಲ್ಡಿಂಗಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಅರ್ಧ ಇಂಚ್ ಬಿಟ್ಟರೆ ಸಾಕಾಗುತ್ತೆ ಸ್ನೇಹಿತರೆ. ನೀವು ಸಾದಾ ಬ್ಲೌಸ್ ಆದರೆ 1.5 ಇಂಚ್ವರೆಗೂ ಬಿಡ್ಬೋದು ಸ್ನೇಹಿತರೆ. ನೋಡಿ, ಇವಾಗ ಚೆಸ್ಟ್ ಮೆಜರ್ಮೆಂಟ್ ಬಂದು 40 ಸೈಜ್ ಅಂತ ಹೇಳಿದೆ ನಿಮಗೆ. 40 ಅಂದರೆ 4 ಭಾಗ ಮಾಡಿದರೆ 10 ಇಂಚ್ ಬರುತ್ತೆ ನೋಡಿ. ಒಂದು ಸೈಡು 10 ಇಂಚ್ ಬರುತ್ತೆ ನೋಡಿ. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ತಿದ್ದೀನಿ. ಹಾಗೆ ನಾನು 1.25 ಇಂಚು ಅಥವಾ 2 ಇಂಚು ಸ್ನೇಹಿತರೆ ನೋಡಿ, 1.25 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಇಡ್ತಾ ಇದ್ದೀನಿ. ಇವಾಗ ಸ್ನೇಹಿತರೆ, ಸೊಂಟ ಸೈಜ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ಅಳತೆ ಬ್ಲೌಸಲ್ಲಿ ನೋಡಿ, ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ರಿ, ಇಲ್ಲಾಂದರೆ ಫುಲ್ಲು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ನೋಡಿ, ನಾನು ಉಕ್ಸ್ ಪಟ್ಟಿ ಅಥವಾ ಕಾಜೆ, ಇದು ಉಕ್ಸ್ ಮನಿ ಮಾಡ್ತೀವಲ್ಲ ಆ ಪಟ್ಟಿನ ಲೆಸ್ ಮಾಡಿ ಹಿಡ್ಕೋಬೇಕು ಯಾವಾಗಲೂ ನಾವು ಸ್ನೇಹಿತರೆ. ನೋಡಿ, ಇದು 17 ಇಂಚ್ ಇದೆ ಅಂದರೆ 17 34 ನೋಡಿ. 34 ಸೊಂಟ ಇದೆ ಸ್ನೇಹಿತರೆ. ಇದು 34ಅನ್ನು 4ರಿಂದ ನಾವು ಭಾಗಿಸಿದಾಗ ಎಷ್ಟು ಸ್ನೇಹಿತರೆ ನೋಡಿ, 8.25 ಬರುತ್ತೆ. ಒಂದು ಸೈಡ್ ಬಂದು 8.25 ಬರುತ್ತೆ ಸ್ನೇಹಿತರೆ. ನೋಡಿ, ಚೆಸ್ಟ್ ಸೊಂಟದ 4ನೇ ಒಂದು ಭಾಗ ಬಂದು 8.25 ಬರುತ್ತೆ. 8.25ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1 ಇಂಚು ಡಾಟಿಗೋಸ್ಕರ ಮಾರ್ಕ್ ಮಾಡ್ತಿದ್ದೀನಿ. 1.25 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಇದಕ್ಕೆ ಲೈನ್ ಹಾಕ್ತಿದ್ದೀನಿ ಇವಾಗ. ಸ್ನೇಹಿತರೆ, ಹಾಗೆ ನೋಡಿ, ಡಾಟ್ ಪಾಯಿಂಟು ಕೆಳಗಡೆ ಡಾಟ್ ಪಾಯಿಂಟನ್ನು ನಾನು ಇವೆರಡು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. 9.25 ಇದೆ. 9.25ನ ನಾವು ಸೆಂಟ್ರ್ ಪಾಯಿಂಟ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೋಡ್ಕೊಂಬಿಡಿ. ನೋಡಿ, ಡಾಟ್ ಪಾಯಿಂಟು ಇಲ್ಲಿ ಬರುತ್ತೆ. ನಾವು 1 ಇಂಚು ಡಾಟನ್ನು ಹಿಡಿಬೇಕಾಗುತ್ತೆ ಸ್ನೇಹಿತರೆ. ನೋಡಿ, 1 ಇಂಚ್ ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡಾಟ್ ಲೆಂತ್ ಬಂದು ಸ್ನೇಹಿತರೆ 3.5 ಇಂಚ್ ಇಟ್ಟರೆ ಸಾಕಾಗುತ್ತೆ. ನೋಡಿ, 3.5 ಇಂಚು ಡಾಟ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ನೇಹಿತರೆ ನೋಡಿ, ನಾನು ಆರ್ಮೋಲ್ ಸೇಪನ್ನು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಬ್ಲೌಸ್ ಕೊಟ್ಟಾಗ ಸ್ನೇಹಿತರೆ ಯಾವ ರೀತಿ ಆರ್ಮೋಲನ್ನು ಕಂಡುಹಿಡಿಬೇಕು ಅಂದರೆ ತುಂಬ ಈಸಿ ನೋಡಿ ಸ್ನೇಹಿತರೆ. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರನಾದರೂ ಮಾಡ್ಬೋದು, ಇಲ್ಲ ಅಂದರೆ ಅಳತೆ ಬ್ಲೌಸ್ ಕೊಟ್ಟಾಗ ಅದ್ರ ಪ್ರಕಾರ ಕರೆಕ್ಟಾಗಿತ್ತು ಅಂದರೆ ಕೆಳಗಡೆಯಿಂದ ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಟ್ಟಿದ್ದೀವಿ ಅಲ್ಲಿಂದ ಮೇಲ್ಗಡೆಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಒಂದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮೇಲಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಲೈನ್ ಹಾಕ್ತಿದ್ದೀನಿ ಸ್ನೇಹಿತರೆ. ಇದು ಆರ್ಮೋಲ್ ಡೌನಿಂಗ್ ಪಾಯಿಂಟ್ ಇದು ಸ್ನೇಹಿತರೆ. ಇವಾಗ ನೆಕ್ ವಿಡ್ತನ್ನು ಬಂದು ನೋಡಿ 2 ಕಾಲು ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ನೋಡಿ, 2 ಕಾಲಿಗೆ ನೆಕ್ ವಿಡ್ತ್ ಇಡ್ತಾ ಇದ್ದೀನಿ. ಹಾಗೆ ಶೋಲ್ಡ್ರು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಶೋಲ್ಡ್ರು ಇಡೋಣ ಸ್ನೇಹಿತರೆ. ಅವರಿಗೆ ಶೋಲ್ಡ್ರ್ ಡ್ರಾಪ್ ಏನೋ ಆಗಿಲ್ಲ ಅಂದರೆ ನಾವು ಎಷ್ಟಿದೆಯೋ ಅಷ್ಟನ್ನೇ ಇಡೋಣ, ಇದರಲ್ಲಿ ತೊಂದರೆ ಆಗಲ್ಲ ಸ್ನೇಹಿತರೆ. ನೋಡಿ, 3 ಇಂಚ್ ಇದೆ ಟೋಟಲ್ಲು. ನೋಡಿ, 3 ಇಂಚು ನಾನು ಶೋಲ್ಡ್ರನ್ನು ಮಾರ್ಕ್ ಮಾಡ್ತಿದ್ದೀನಿ. ಅಲ್ಲಿಗೆ ಸ್ನೇಹಿತರೆ ನೋಡಿ 5.25 ಇಂಚ್ ಆಯಿತು. ಕೆಳಗಡೆ ಕೂಡ 5.25 ಇಂಚಿಗೆ ಒಂದು ಮಾರ್ಕ್ ಮಾಡ್ತಿದ್ದೀನಿ. ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕಂತೀನಿ ನೋಡಿ.
ಹಾಗೆ ಸ್ನೇಹಿತರೆ ನೋಡಿ ಬ್ಯಾಕ್ ಆರ್ಮೋಲ್ ಶೇಪನ್ನು ನಾನು ಈ ಈ ಮೂಲೆ ಏನಿದೆ ಸ್ನೇಹಿತರೆ ಇಲ್ಲಿಂದ 1.5 ಇಂಚು ಮೇಲ್ಗಡೆಗೆ ತಗೊಂಡು ಈ ಥರ ನಾವು ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ಕೇಲ್ ಇದ್ದರೆ ಈ ಥರ ಮಾರ್ಕನ್ನು ಸಿಂಪಲ್ಲಾಗಿ ಮಾಡ್ಕೋಬೋದು ಸ್ನೇಹಿತರೆ. ಇವಾಗ ನೋಡಿ ನೆಕ್ ವಿಡ್ತ್ ಬಂದು 2 ಕಾಲು ಇಟ್ಟಿದ್ದೀನಿ ನಾನು. ಇದು ಯಾಕಂದರೆ ನೋಡಿ ಇದು ನೆಕ್ಕಿನ ಉದ್ದ ಬಂದು ಜಾಸ್ತಿ ಇದೆ ಸ್ನೇಹಿತರೆ. ನೋಡಿ ಬ್ಯಾಕ್ ನೆಕ್ ಜಾಸ್ತಿ ಇದೆ, ಹಾಗಾಗಿ ನಾನು 2 ಕಾಲು ಮಾತ್ರ ಇಟ್ಟಿದ್ದೀನಿ ಸ್ನೇಹಿತರೆ. ಇದನ್ನು ನೋಡಿ ಕೆಳಗಡೆಯಿಂದ ಫೋಲ್ಡ್ ಮಾಡ್ಕೊಂಡು ಈ ಥರ ಸೆಂಟ್ರಿಗೆ ಬ್ಯಾಕ್ ಸೈಡಿನ ಜಾಕೆಟಿಂದು ನೋಡಿ ಕೆಳಗಡೆಯಿಂದ ಮೆಜರ್ಮೆಂಟ್ ತಗೊತಾ ಇದ್ದೀನಿ ಸ್ನೇಹಿತರೆ. ನೋಡಿ 1/4 ಇಂಚು ಎಕ್ಸ್ಟ್ರಾ ತಗೊತಿದ್ದೀನಿ. ಸ್ನೇಹಿತರೆ ನೋಡಿ ಇಲ್ಲಿ 2 ಕಾಲು ಇಟ್ಟಿದ್ದೀನಿ, ಇಲ್ಲಿ ನಾನು 3 ಇಂಚ್ ಇಡ್ತಾ ಇದ್ದೀನಿ ನೋಡಿ ರೌಂಡಿಂಗಿಗೋಸ್ಕರ. ಇದಕ್ಕೆ ಸಾದಾ ರೌಂಡ್ ಶೇಪ್ ಮಾತ್ರ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇದಕ್ಕೆ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ಕೇಲಲ್ಲಿ ಬೇಕಾದರೂ ಮಾಡ್ಬೋದು, ಇಲ್ಲಾಂದರೆ ನೀವು ಕೈಯಲ್ಲಿ ಬೇಕಾದರೂ ಮಾಡ್ಬೋದು. ನಿಮಗೆ ಯಾವ ರೀತಿಯೋ ಆ ರೀತಿ ಬೇಕಾದರೂ ಇದನ್ನು ಮಾಡ್ಬೋದು ಸ್ನೇಹಿತರೆ. ನೋಡಿ ನಾನು ಆರ್ಮೋಲ್ ಎಷ್ಟು ಬಂತು ಅಂತ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ ಆರ್ಮೋಲ್ ಕೂಡ 5.5 ಇದೆ, ಶೋಲ್ಡ್ರ್ ಕೂಡ 5 ಕಾಲು ಇದೆ. ಶೋಲ್ಡ್ರ್ 5 ಕಾಲು, ಆರ್ಮೋಲ್ 5.5 ಬಂತಿದ್ದು. ಬಟ್ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡ್ಕೊಂಬಿಡಿ ಸ್ನೇಹಿತರೆ ಒಂದು ಸಾರಿ. ನೋಡಿ ಒಂದು ಸಾರಿ ಚೆಕ್ ಮಾಡ್ಕೊತಾ ಇದ್ದೀನಿ, ಇದು ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಂಬಿಡೋಣ. ಸ್ನೇಹಿತರೆ ನೋಡಿ ಇದು 8.5 ಇದೆ, ಒಂದು ಸೈಡು 8.5 ಇದೆ. ನಾವು ಇವಾಗ 8.5 ಬರುತ್ತಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ ಮಾರ್ಜಿನ್ ಬಿಟ್ಟು ಸ್ಟಿಚ್ ನಾನು ಹಿಡಿತಾ ಇದ್ದೀನಿ ಹೇಳ್ತೇನ. ಸ್ನೇಹಿತರೆ ನೋಡಿ ಬರ್ತಾ ಇದೆ. ಇದು ನಾವು ಸ್ಟಿಚ್ ಮಾಡಿದಾಗ ಕಡಿಮೆ ಆಗುತ್ತೆ, 1/4 ಇಂಚು ಜಾಸ್ತಿ ಇದೆ ಸ್ನೇಹಿತರೆ. 8.75 ಇದೆ, ನಾವು ಸ್ಟಿಚ್ ಮಾಡಿದಾಗ ಇದು ಕಡಿಮೆ ಆಗುತ್ತೆ. ಕಾಟನ್ ಲೈನಿಂಗ್ ಆಗಿರೋದ್ರಿಂದ 1/4 ಇಂಚ್ ಜಾಸ್ತಿ ಇದೆ ಸ್ನೇಹಿತರೆ, ಏನು ತೊಂದರೆ ಇಲ್ಲ. ಬಟ್ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟ್ ಆಗಿದೆ ಸ್ನೇಹಿತರೆ. ನೋಡಿ ಇವಾಗ ಇದು ಕಟ್ ಮಾಡೋಣ ಬ್ಯಾಕ್ ಪಾರ್ಟನ್ನು. ಸ್ನೇಹಿತರೆ ನೋಡಿ ನಾನು ಇದನ್ನು ಬ್ಯಾಕ್ ಶೇಪನ್ನು ನಂತರ ಕಟ್ ಮಾಡ್ಕೊತೀನಿ ಸ್ಟಿಚ್ ಮಾಡಬೇಕಾದ್ರೆ. ನಿಮ್ಗೆ ಮಾರ್ಕಿಂಗ್ಗೋಸ್ಕರ ಹಾಕಿ ತೋರಿಸಿದ್ದೀನಿ. ಇದೇ ರೌಂಡ್ ಶೇಪಲ್ಲೇ ಇದನ್ನು ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ. ಇವಾಗ ನೋಡಿ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಫ್ರಂಟ್ ಪಾರ್ಟನ್ನು ಕಟ್ ಮಾಡಲಿಕ್ಕೋಸ್ಕರ. ಸ್ನೇಹಿತರೆ ನೋಡಿ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಮಾರ್ಜಿನ್ಗೋಸ್ಕರ ನಾನು ಒಂದು 1/4 ಇಂಚನ್ನು ಮಾರ್ಕ್ ಮಾಡ್ತಿದ್ದೀನಿ. ಒಂದು 1/4 ಇಂಚಿಗೆ ಒಂದು ಲೈನ್ ಹಾಕ್ತಿದ್ದೀನಿ ನೋಡಿ. ನೋಡಿ ಸ್ನೇಹಿತರೆ ಒಂದು 1/4 ಇಂಚನ್ನು ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ನೋಡಿ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ನಾವು ಮಾರ್ಕ್ ಮಾಡೋಣ ಸ್ನೇಹಿತರೆ. ನೋಡಿ ಇಲ್ಲಿಗೆ ನಮ್ಮದು ಚೆಸ್ಟ್ ಮೆಜರ್ಮೆಂಟು ಇಲ್ಲಿ ಮಾರ್ಕಿಂಗ್ ಆಗುತ್ತೆ. ಹಾಗೆ ಆರ್ಮೋಲ್ ಡೌನಿಂಗ್ ಕೂಡ ಇಲ್ಲಿವರೆಗೂ ಇದೆ ಸ್ನೇಹಿತರೆ. ಹಾಗೆ ಶೋಲ್ಡ್ರ್ ಮಾರ್ಕಿಂಗ್ ಒಂದು ಮಾಡ್ಕೊಳ್ಳೋಣ. ಹಾಗೆ ನೋಡಿ ನೆಕ್ ಎಷ್ಟಿದೆ ಅಂತ ಅದಕ್ಕೂ ಕೂಡ ಒಂದು ಮಾರ್ಕ್ ಮಾಡ್ತಿದ್ದೀನಿ. 2 ಕಾಲು ನೆಕ್ ಇಟ್ಟಿದೆ ಸ್ನೇಹಿತರೆ. ನೋಡಿ ಬೇಕಾದ್ರೆ ಇದು ಬ್ಯಾಕ್ ಶೇಪು ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಇದು ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡ್ಕೊಂಡು ಸ್ನೇಹಿತರೆ ನೋಡಿ ಇವಾಗ ಇದನ್ನು ರಿಮೂವ್ ಮಾಡಿಬಿಡೋಣ. ನೋಡಿ ಇದಕ್ಕೆ ಲೈನ್ ಹಾಕ್ತಿದ್ದೀನಿ ಆರ್ಮೋಲ್ ಶೇಪಿಗೆ. ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಆರ್ಮೋಲ್ ಶೇಪು, ಇದರಲ್ಲೇ ಫ್ರಂಟ್ ಆರ್ಮೋಲ್ ಶೇಪನ್ನು ನಾನು ಮಾರ್ಕ್ ಮಾಡ್ತಿದ್ದೀನಿ. ಇವಾಗ ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ನೆಕ್ ಲೆಂತ್ಗೋಸ್ಕರ ಒಂದು ಲೈನ್ ಹಾಕ್ತಿದ್ದೀನಿ ಸೀದಾ. ಇದನ್ನು ನೀವು ಬೇಕಾದ್ರೆ ಯಾವ ರೀತಿ ಬೇಕಾದರೂ ನೀವು ಮಾರ್ಕ್ ಮಾಡ್ಕೋಬೋದು. ಇವಾಗ ಸ್ನೇಹಿತರೆ ಅಳತೆ ಬ್ಲೌಸ್ ತಗೋಣ. ನೋಡಿ ಫ್ರಂಟ್ ಪಾರ್ಟಿಗೆ ನಾವು ಅಳತೆ ಬ್ಲೌಸ್ ತಗೋಬೇಕು ಬಟ್ ಮಾರ್ಕಿಂಗ್ ಮಾಡ್ಕೋಬೇಕಂದ್ರೆ. ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟನ್ನು ನೋಡಿ ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಬಿಡ್ತೀನಿ ನಾನು ನಿಮಗೆ. ನೋಡಿ ಅಲ್ಲಿಂದ ಈ ಬ್ಲೌಸನ್ನು ಫ್ರಂಟ್ ಪಾರ್ಟನ್ನು ಈ ಥರ ನೀಟಾಗಿ ಇಟ್ಕೊಂಬಿಡಿ. ಅದ್ರ ಮೇಲ್ಗಡೆಗೆ ಈ ಥರ ಇಟ್ಕೊಂಡು ನೋಡಿ ನೆಕ್ ಎಲ್ಲಿವರೆಗೂ ಇದೆ ಅಲ್ಲಿಗೆ ಒಂದು 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಕೂಡ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಇಲ್ಲಿ ಬಂತು. ಹಾಗೆ ಇದು ನೆಕ್ ಉದ್ದ
ಕೊರಳಿನ ಉದ್ದ ಬಂದು ಇಲ್ಲಿವರೆಗೂ ಬಂದಿದೆ ಸ್ನೇಹಿತರೆ. ಇದು ನೋಡಿ, ಇದಕ್ಕೆ ಒಂದು ನೆಕ್ ಶೇಪನ್ನು ಮಾರ್ಕ್ ಮಾಡ್ತಿದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಡಾಟ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಅಳತೆ ಬ್ಲೌಸಲ್ಲಿ ಎಲ್ಲಿಗೆ ಡಾಟ್ ಪಾಯಿಂಟ್ ಇದೆ ನೋಡ್ಕೊಂಬಿಡಿ ಸ್ನೇಹಿತರೆ. ನೋಡಿ, ನಾನು ಉಲ್ಟಾ ಮಾಡ್ಕೊಂಡು ಒಳಗಡೆಯಿಂದ ನಿಮಗೆ ತೋರಿಸ್ತಿದ್ದೀನಿ ಕ್ಲೀನಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನೋಡಿ ಸ್ನೇಹಿತರೆ, ಅವರು ಡಾಟ್ ಎಲ್ಲಿವರೆಗೂ ಹಿಡಿದಿದ್ದಾರೆ ಅಷ್ಟಕ್ಕೆ ನಾವು ಮೆಜರ್ಮೆಂಟ್ ತಗೋಣ. ನೋಡಿ, ಶೋಲ್ಡ್ರ್ ಅರ್ಧ ಇಂಚು ಮಾರ್ಜಿನ್ ಸೇರಿ ತಗೊಂಡಿದ್ದೀನಿ ನಾನು ಅಳತೆ ಬ್ಲೌಸಲ್ಲಿ. ಸ್ನೇಹಿತರೆ ನೋಡಿ, ಫಸ್ಟ್ ಡಾಟ್ ಪಾಯಿಂಟ್ ಬಂದು ಇದು ನೋಡಿ ಮಾರ್ಜಿನ್ ಸೇರಿ 11.5 ಇದೆ ಸ್ನೇಹಿತರೆ. ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಮಾರ್ಜಿನ್ ಸೇರಿ ಅರ್ಧ ಇಂಚು 13.5, 11.5, 13.5. ನೋಡಿ, 13.5 ಒಂದು ಮಾರ್ಕಿಂಗು, ಮಾರ್ಜಿನ್ ಸೇರಿಸಿದ್ದೀನಿ ಸ್ನೇಹಿತರೆ. ಇದರಲ್ಲಿ 13.5 ಒಂದು ಮಾರ್ಕಿಂಗು, 11.5ಗೆ ಒಂದು ಮಾರ್ಕಿಂಗು. ನೋಡಿ, ಇವೆರಡಕ್ಕೂ ಒಂದು ಲೈನ್ ಹಾಕೋಣ ಸ್ನೇಹಿತರೆ. ಇವಾಗ ಸ್ನೇಹಿತರೆ ನೋಡಿ, ಇದು ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಕೂಡ ಬಂತು ಸ್ನೇಹಿತರೆ. ನೋಡಿ, ಇದು ನಾವು ಕ್ರಾಸ್ ಪಟ್ಟಿಗೆ, ಹುಕ್ಸ್ ಪಟ್ಟಿಗೆ ನಾವು ಮಾರ್ಕ್ ಮಾಡ್ಕೊಂಡಿವಿ. ಬಟ್ ಇದಕ್ಕೆ ನಾವು ಮಾರ್ಜಿನನ್ನು ಆ್ಯಡ್ ಮಾಡಿಲ್ಲ ಇನ್ನು. ಇಲ್ಲಿ ಅರ್ಧ ಇಂಚ್ ಬೇಕು. ಹಾಗೆ ಇಲ್ಲಿ ಒಂದು ಡಾಟ್ ಪಾಯಿಂಟ್ ಮಾಡಿತೀವಲ್ಲ, ಇದು ಹಿಡಿತೀವಲ್ಲ, ಇದಕ್ಕೆ ಒಂದು ಅರ್ಧ ಇಂಚು. ಟೋಟಲ್ ನೋಡಿ 1 ಇಂಚನ್ನು ನಾನು ಡೌನಿಂಗಾಗಿ ಮಾರ್ಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ, ನಾವು ಇವಾಗ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಡಾಟ್ ಪಾಯಿಂಟ್ ಬಂದು ನಾನು 4 ಇಂಚ್ ಇಡ್ತಾ ಇದ್ದೀನಿ. ಸೆಂಟ್ರ್ ಪಾಯಿಂಟ್ ಇದು, ಡಾಟ್ನ ಸೆಂಟ್ರ್ ಪಾಯಿಂಟ್ 4 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ, ಡಾಟ್ ಬಂದು ನಾನು ಇದು 40 ಸೈಜ್ ಜಸ್ಟ್ ಆಗಿರೋದ್ರಿಂದ ನಾನು 1.25 ಇಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೋಡಿ 2.25 ಡಾಟನ್ನು ಹಿಡಿತಾ ಇದ್ದೀನಿ. ಇದು ದೊಡ್ಡ ಸೈಜು, ಸ್ವಲ್ಪ ದಪ್ಪ ಇರೋದ್ರಿಂದ ನೋಡಿ ಬಸ್ಟ್ ಸೈಜ್ ಎಷ್ಟಿರುತ್ತೆ ಅದ್ರ ಮೇಲೆ ಇದು ಡಾಟನ್ನು ಹಿಡಿಬೇಕಾಗುತ್ತೆ ನಾವು ಸ್ನೇಹಿತರೆ. ನೋಡಿ, ಇದನ್ನು 2.25 ನಾನು ಡಾಟನ್ನು ಹಿಡಿದಿದ್ದೀನಿ. ಹಾಗೆ ನೋಡಿ, ಇದಕ್ಕೆ ಈ ಕ್ರಾಸ್ ಲೈನನ್ನು ಸೇರಿಸೋಣ ಸ್ನೇಹಿತರೆ. ಇವಾಗ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೋಡಿ, ಮೇಲ್ಗಡೆ ಅರ್ಧ ಇಂಚು ನಾವು ಈ ಡಾಟ್ ಪಾಯಿಂಟಿಂದ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅರ್ಧ ಇಂಚ್ ಮಾತ್ರ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬ್ಲೌಸು ನೀಟಾಗಿ ಕೂರುತ್ತೆ ಸ್ನೇಹಿತರೆ. ಇವಾಗ ನಮ್ಮದು ಸೊಂಟ ಸೈಜ್ ಬಂದು 34 ಇದೆ ಸ್ನೇಹಿತರೆ. 34 ಅಂದರೆ 8.5 ಬರುತ್ತೆ. ನೋಡಿ, 4 ಭಾಗ ಮಾಡಿದಾಗ 8.5 ಬರುತ್ತೆ. ನಾವು ಬ್ಯಾಕ್ ಸೈಡ್ ಕೂಡ ಅಷ್ಟೇ ಇಟ್ಟಿದ್ದೀವಿ ಸ್ನೇಹಿತರೆ. ನೋಡಿ, ಇಲ್ಲಿ 3 ಇಂಚ್ ಇದೆ, ಇಲ್ಲಿ ಕೂಡ 3 ಇಂಚ್ ಲೆಸ್ ಮಾಡಿ. ನೋಡಿ, 3 ಇಂಚ್ ಇಲ್ಲಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. 3 ಅಂದರೆ ಇಲ್ಲಿ 8.5 ಆಗುತ್ತೆ. ಹಾಗೆ ನೋಡಿ, ಈ ಲೈನಿಗೆ ಇದನ್ನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇವಾಗ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇವೆರಡು ಸೆಂಟರ್ ಉಕ್ಸ್ ಪಟ್ಟಿ ಹತ್ರ ನೋಡಿ, ಎರಡು ಸೆಂಟರ್ಗೆ 5 ಇಂಚ್ ಇದೆ ಸ್ನೇಹಿತರೆ. ಇದು ಅಂದರೆ 5 ಅಂದರೆ 2.5ಗೆ ನಾನು ಮಾರ್ಕ್ ಮಾಡ್ತಿದ್ದೀನಿ. ಡಾಟನ್ನು 2.25 ಇಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, 2.25 ಇಂಟು ಲೆಂತ್ ಇಡ್ತಾ ಇದ್ದೀನಿ. ಹಾಗೆ ಈ ಡೌನಲ್ಲಿ 3.5 ಇಂಚು ನಾನು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಿದ್ದೀನಿ. ಡಾಟ್ ಪಾಯಿಂಟ್ ಲೆಂತ್ ಬಂದು 3.5 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ಡಾಟ್ ನೋಡಿ ನೀವು ಸ್ಟಿಚ್ ಮಾಡಬೇಕಾದ್ರೆ ಹಿಡೀರಿ, ಗೊತ್ತಾಗುತ್ತೆ ನಿಮಗೆ. ಎಷ್ಟು ಹೆಚ್ಚುವರಿ ಬರುತ್ತೋ ಅಷ್ಟನ್ನು ಡಾಟ್ ಪಾಯಿಂಟಾಗಿ ಹಿಡಿಬೇಕಾಗುತ್ತೆ ನೀವು. ನೋಡಿ, ಈ ಡಾಟ್ ಪಾಯಿಂಟ್ ಅಂತ ಸ್ನೇಹಿತರೆ ಈ ಥರ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ರಿ, ನೀಟಾಗಿ ಬರುತ್ತೆ ಫಿನಿಶಿಂಗು. ನೋಡಿ, ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನಾನು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಡಾಟ್ ಸ್ನೇಹಿತರೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಹಿಡೀರಿ, ಎಷ್ಟು ಉಳಿಯುತ್ತೆ ನೋಡಿ ಅಷ್ಟು ನೋಡ್ಕೊಂಡು ಅಷ್ಟು ಡಾಟನ್ನು ಹಿಡಿಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಇದಕ್ಕೆ ಬೆಲ್ಟನ್ನು ಕಟ್ ಮಾಡೋಣ. ನೋಡಿ, ಅಳತೆ ಬ್ಲೌಸಲ್ಲಿ ಬೆಲ್ಟು ಎಷ್ಟಿದೆಯೋ ಸ್ನೇಹಿತರೆ ಅಷ್ಟೇ ನಾವು ಇವಾಗ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ತಿದ್ದೀನಿ. ಲೈನ್ ಹಾಕೋಕ್ಕಿಂತ ಸ್ನೇಹಿತರೆ ಇದನ್ನ ಕಟ್ ಮಾಡಿ ತಗೊಂಡ್ಬಿಡ್ತೀನಿ. ನೋಡಿ, ಸ್ನೇಹಿತರೆ ನೋಡಿ, ಕೆಳಗಡೆ ಅರ್ಧ ಇಂಚು ನಾನು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಬಿಡ್ತೀನಿ ಸ್ನೇಹಿತರೆ, ಇದು ಬೆಲ್ಟಿಗೆ.
ಹಾಗೆ ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ನಾವು ಅಷ್ಟನ್ನೇ ಈ ಥರ ಅಳತೆ ಬ್ಲೌಸು ಇಟ್ಟು ನೋಡಿ ಬೆಲ್ಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದು ಎಷ್ಟು ಲೆಂತ್ ಇದೆಯೋ ಅಷ್ಟನ್ನೇ ಲೆಂತನ್ನು ಮಾಡ್ಕೊಳ್ರಿ. ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿನೇ ಇಟ್ಕೊಳ್ರಿ ಸ್ನೇಹಿತರೆ. ನೋಡಿ ಇಲ್ಲಿಗಿದೆ ಮಾರ್ಕಿಂಗು, ಇಲ್ಲಿಗಿದೆ ಮೇಲ್ಗಡೆ ಅರ್ಧ ಇಂಚು ನಾನು ತಗೊತಾ ಇದ್ದೀನಿ. ಹಾಗೆ ಎಕ್ಸ್ಟ್ರಾ 1-2 ಇಂಚು ನೋಡಿ ಇಲ್ಲಿಗಿದೆ. ಇದನ್ನು ಸ್ವಲ್ಪ ಈ ಥರ ರೌಂಡ್ ಶೇಪಲ್ಲಿ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಸ್ನೇಹಿತರೆ ನೋಡಿ ನಾನಿವಾಗ ಕಟ್ ಮಾಡ್ತಿದ್ದೀನಿ ಬೆಲ್ಟನ್ನು, ಕ್ರಾಸ್ ಬೆಲ್ಟನ್ನು. ಸ್ನೇಹಿತರೆ ನೋಡಿ ಇದು ಡಾಟ್ ಪಾಯಿಂಟ್ ಹಿಡಿದಾಗ ನಮಗೆ ಕರೆಕ್ಟಾಗಿ ಕೂರುತ್ತೆ ನೋಡಿ, ಸರಿಯಾಗುತ್ತೆ ನೋಡಿ ಬೆಲ್ಟು. ಈ ಥರ ಡಾಟ್ ಪಾಯಿಂಟನ್ನು ನಾವು ಹಿಡಿದಾಗ ನೋಡಿ ಸ್ನೇಹಿತರೆ ನಮಗೆ ಬೆಲ್ಟನ್ನು ಕೂಡ ಕರೆಕ್ಟಾಗಿ ಕೂರುತ್ತೆ. ಈ ಡಾಟ್ ಪಾಯಿಂಟನ್ನು ಸ್ನೇಹಿತರೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಹಿಡೀರಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಗೊತ್ತಾಗುತ್ತೆ. ಸ್ನೇಹಿತರೆ ಇವಾಗ ಸ್ಲೀವನ್ನು ಕಟ್ ಮಾಡೋಣ. ಸ್ನೇಹಿತರೆ ಒಂದು ಸ್ಲೀವ್ಗೆ ಸ್ವಲ್ಪ ಶಾರ್ಟೇಜ್ ಆಗುತ್ತೆ, ಪೀಸ್ ಕೊಟ್ಕೊಳ್ಳಿಕ್ಕೋಸ್ಕರ ನಾನು ಕಡಿಮೆ ಇಟ್ಕೊಂಡಿದ್ದೀನಿ. ಒಂದು ಸ್ಲೀವ್ ಮಾತ್ರ ಪಕ್ಕ ಬರುತ್ತೆ ನೋಡಿ. ನೋಡಿ ಈ ಥರ 2 ಸ್ಲೀವ್ಗೆ ನಾನು ಫೋಲ್ಡಿಂಗ್ ಹಾಕೊಂಡಿದ್ದೀನಿ. ಒಂದು ಅರ್ಧ ಇಂಚು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಸ್ನೇಹಿತರೆ ಅರ್ಧ ಇಂಚ್ ಮಾತ್ರ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಲೆಂತು ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ ಸ್ನೇಹಿತರೆ. ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡಿ. ಅಳತೆ ಬ್ಲೌಸನ್ನು ಸ್ಲೀವ್ ಕರೆಕ್ಟಾಗಿದ್ದಾಗ ಸ್ನೇಹಿತರೆ ನೋಡಿ ಯಾವುದೇ ಆರ್ಮೋಲ್ ಶೋಲ್ಡರ್ ಡಾಪು ಏನೂ ಆಗಲ್ಲ ಅಂತ ಹೇಳಿದಾಗ ಅಥವಾ ಸುಕ್ಕಾಗದೇ ಇದ್ದಾಗ ನಾವು ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಆ ಪ್ರಕಾರನೇ ನಾವು ಕಟ್ ಮಾಡಬೇಕು ಸ್ನೇಹಿತರೆ. ನೋಡಿ ಇಲ್ಲಿಗಿದೆ ಅರ್ಧ ಇಂಚು ಎಕ್ಸ್ಟ್ರಾ ತಗೊತಿದ್ದೀನಿ ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ ಲೂಸಿಂಗು ಇಲ್ಲಿಗಿದೆ ಸ್ನೇಹಿತರೆ. ಜಾಸ್ತಿನೇ ಕಟ್ ಮಾಡ್ಕೋಬೇಕು ಯಾವಾಗಲೂ ನೋಡಿ, ಒಂದು ಪಾಯಿಂಟು ಜಾಸ್ತಿನೇ ಇರಬೇಕು, ಒಂದು 1/4 ಇಂಚಿನಷ್ಟು. ನಂತರ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಅದನ್ನು ಹಿಡಿಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಿದ್ದೀನಿ. ನಾವು 1.25 ಇಂಚ್ ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ಟಿದ್ದೀವಿ ಸ್ನೇಹಿತರೆ, ಅಷ್ಟನ್ನೇ ಬಿಟ್ಟು ಅಷ್ಟಕ್ಕೆ ಒಂದು ಲೈನ್ ಹಾಕ್ತಿದ್ದೀನಿ ನೋಡಿ. ಸ್ನೇಹಿತರೆ ನೋಡಿ ಇವಾಗ ಸ್ಲೀವ್ಗೆ ನಾನು ಸ್ಲೀವ್ ಕ್ರಾಸನ್ನು ಯಾವ ರೀತಿ ಮಾರ್ಕ್ ಮಾಡಬೇಕು ಅನ್ನೋ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಥರ ಬಾಕ್ಸ್ ಮಾಡ್ಕೊಂಬಿಡಿ ಸ್ನೇಹಿತರೆ ಈ ಕ್ರಾಸಿಗೆ. ಸ್ನೇಹಿತರೆ ನೋಡಿ ಎಷ್ಟು ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿದೆ, ಇದು 3.5 ಇದೆ ಸ್ನೇಹಿತರೆ. ಇದನ್ನು ಸ್ವಲ್ಪ ಜಾಸ್ತಿನೇ ಇಡಬೇಕು ನೋಡಿ. 3.25 ಇಂಚಿಗೆ ನಾನು ತಗೊತಾ ಇದ್ದೀನಿ. ಅಳತೆ ಬ್ಲೌಸ್ಗಿಂತೂ ಜಾಸ್ತಿ ತಗೊತಾ ಇದ್ದೀನಿ, ಇದು ಕಡಿಮೆ ಇದೆ ಸ್ನೇಹಿತರೆ. ಹಾಗಾಗಿ ನೋಡಿ ಇದಕ್ಕೆ ಒಂದು ಶೇಪನ್ನು ಮಾರ್ಕ್ ಮಾಡ್ತಿದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಇದು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ತಿದ್ದೀನಿ. ಫ್ರಂಟಿಗೆ 2 ಪೀಸ್ ಮಾತ್ರ ಮಾರ್ಕ್ ಮಾಡ್ಕೋಬೇಕು ನೋಡಿ, ಶೇಪ್ ತಗೋಬೇಕು ಈ ಥರ. ಸ್ನೇಹಿತರೆ ಈ ಕ್ರಾಸನ್ನು ಯಾವ ರೀತಿ ಪರ್ಫೆಕ್ಟಾಗಿ ತೆಗಿಬೇಕು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನಮಗೆ ಅನುಭವ ಇರುತ್ತೆ, ನಾವು ಹಾಗಾಗಿ ಕಟ್ ಮಾಡ್ಕೊಂಡ್ಬಿಡ್ತೀವಿ, ಅಷ್ಟೇ ಬರುತ್ತೆ ಎಕ್ಸಾಕ್ಟಾಗಿ. ನೀವು ಹೊಸಬರಾಗಿದ್ದರೆ ದಯವಿಟ್ಟು ಇದು ಪೇಪರ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ, ದಯವಿಟ್ಟು ಆ ವಿಡಿಯೋ ನೋಡಿ. ಹಾಗೆ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಖಂಡಿತ ಉತ್ತರ ಕೊಡ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ.